ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಹೋಬಳಿ ಎಮ್ಮೆದೊಡ್ಡಿ ಗ್ರಾಮದ ಸರ್ವೆ ನಂಬರ್ 70ರಲ್ಲಿ 4 ಎಕರೆ ಜಮೀನು ಬೆಳ್ಳಿಗುತ್ತಿ ಗ್ರಾಮದ ವಾಸಿಯಾದ ಪಾರ್ವತಮ್ಮ ಲೇಟ್ ಕುಮಾರಪ್ಪ ಇವರ ಹೆಸರಿನಲ್ಲಿದ್ದು, ಸದರಿ ಜಮೀನನ್ನು ಪಾರ್ವತಮ್ಮನವರು ಸುಮಾರು 35 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದು, ಅವರ ಗಂಡ ಮರಣ ಹೊಂದಿದ್ದು ಹಾಗೂ ಅವರ ಮಗ ಸಹ ಮರಣ ಹೊಂದಿದ್ದು, ಇವರು ಹಲವು ವರ್ಷಗಳಿಂದ ಇದೇ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿದ್ದು, ಇವರಿಗೆ ಈ ಜಮೀನನ್ನು ಬಿಟ್ಟರೆ ಬೇರೆ ಯಾವುದೇ ಜಮೀನು ಇಲ್ಲ. ಆದರೆ ಈ ಜಮೀನಿಗೆ ನಿವೃತ್ತ ಅರಣ್ಯಾಧಿಕಾರಿ ತಾರಾ ಪ್ರಶಾಂತ್ ರವರು ಏಕಾಏಕಿ ಬಂದು ಟ್ರ್ಯಾಕ್ಟರ್ ಅನ್ನು ತಂದು ಜಮೀನಿನಲ್ಲಿ ಬೆಳೆದಿದ್ದ ಆಲೂಗೆಡ್ಡೆ ಬೆಳೆಯನ್ನು ಹಾಳು ಮಾಡಿದ್ದಾರೆ ಎಂದು ಪಾರ್ವತಮ್ಮ ಅವರ ಸಂಬಂಧಿಕರಾದ ಅಂಜನ್ ರವರು ತಿಳಿಸಿದರು. ಮೇನ್ ತೊಂದರೆ ಕೊಡ್ತಿರೋದಂದ್ರೆ ತಾರಾ ಪ್ರಶಾಂತ್ ಮತ್ತು ಅವ್ರ ಮಕ್ಕಳು. ಅವರು ಏಕಾಏಕಿ 30 ವರ್ಷದಿಂದ ನಾವು ನೋಡೇ ಇಲ್ಲ ಅವ್ರನ್ನ. ಈಗ ಏಕಾಏಕಿ ಬಂದ್ಬಿಟ್ಟು ನಾನು ಈ ಟೈಮಲ್ಲಿ ಇವರೆಲ್ಲ ಕಡ್ಕೊಂಡು ಮಾಡಿರೋದು, ನನ್ನ ಹತ್ರ ಕೆಲಸ ಮಾಡ್ತಿರೋರೆಲ್ಲ ಮಾಡಿರೋದು. ಈಗ ನನಗೆ ಇಷ್ಟು ಬಿಡ್ರಿ ಅಂತಂದು ಪಾಣಿಯಾಗಿ ಅರ್ಜಿ ಹಾಕಿದ್ವಲ್ಲ, ಡಾಕ್ಯುಮೆಂಟ್ಸ್ ಜಮೀನಲ್ಲಿ 30 ವರ್ಷದಿಂದ ಏನು ಸ್ವಾಧೀನ ಆ ಜಮೀನಿಗೆ ಬಂದು ತೊಂದರೆ ಕೊಡ್ತಿದ್ದಾರೆ. ಊರವರಿಗೆಲ್ಲ ನನ್ನ ಜಮೀನು ಅಂತ ಹೇಳ್ಕೊಂಡು ಅಲ್ಲೇ ಹಸಿರು ಬೆಳ್ಳಿಗುತ್ತಿ ಗ್ರಾಮದವ್ರಿಗೆ ಎಲ್ಲರಿಗೂ ಹೇಳ್ಕೊಂಡು ಊರನ್ನೆಲ್ಲ ಕರ್ಕೊಂಬಂದು ಕಲ್ಕಂಬ ಹಾಕೋದು. ನಾವು ಹಾಕಿರೋ 3 ಎಕರೆ ಬೆಳೆನೂ ಹಾಕಿದ್ವಿ, ಆಲೂಗಡ್ಡೆ ಹಾಕಿದ್ದೀವಿ. ಅದ್ರ ಮೇಲೆಲ್ಲ ಟ್ಯಾಕ್ಟರ್ ಎಲ್ಲ ಓಡಿಸಾಡಿ ಹಾಳು ಮಾಡಿದ್ದಾರೆ. ಅದು ಹೋಗಿ ಹೊಲ ಕಾಲಿಕಾಗಿ ಬಿಡ್ತಿಲ್ಲ, ಆ ಥರ ತೊಂದರೆ ಕೊಡ್ತಿದ್ದಾರೆ. ನನಗೆ ನಮ್ಮ ದೊಡ್ಡಮ್ಮರಿಗೆ, ನಮ್ಮ ತಮ್ಮರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳೆ ಹಾನಿ ಮಾಡಿದ್ದಲ್ಲದೆ ಪಾರ್ವತಮ್ಮ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಾರಾ ಪ್ರಶಾಂತ್ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುವುದರ ಜೊತೆಗೆ ನಮ್ಮ ಜಮೀನನ್ನು ನಮಗೆ ಉಳಿಸಿಕೊಡಿ ಎಂದು ಹೇಳಿದರು. ಮತ್ತು ಅವರು ಊರಲ್ಲಿ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಒಪ್ಕೋಬೇಕಂತೆ. ಕಾನೂನಿಗೇನು ಅಂತ ಎಲ್ಲೂ ಹೋಗಂಗಿಲ್ಲಂತೆ. ಆದರೆ ಅವರು ತೀರ್ಮಾನ ನಾವು ಒಪ್ಪಲಿಲ್ಲ ಅಂತ ಅಂದರೆ ಊರಿಗೆ ಕಾಲಿಕಾಕು ಬಿಡಲ್ವಂತೆ, ಊರಾಗ ಇರಕ್ಕೆ ಬಿಡಲ್ವಂತೆ, ಜಮೀನಿಗೆ ಬರೋಕ್ಕೆ ಬಿಡಲ್ವಂತೆ. ಮತ್ತು ನನ್ನ ತಮ್ಮ ನಮ್ಮ ಬ್ರಹ್ಮನ್ ನೋಡ್ಕೊಂಡು ಅಲ್ಲೇ ವಾಸವಾಗಿದ್ದಾರೆ. ಅದೇ ಇದರಲ್ಲಿ ಡೈರಿನೂ ಮಾಡ್ಕೊಂತಾರೆ. ಅಲ್ಲಿ ಆ ಗ್ರಾಮದಲ್ಲಿ ಆ ಲಕ್ಷಣಕ್ಕೂ ಬಿಡ್ತಿಲ್ಲ. ಹಾಲು ಹಾಕಂಗಿಲ್ಲ, ನೀನು ಊರಾಗ ಇರಂಗಿಲ್ಲ, ನಿಮ್ಮೆಲ್ಲ ಹೊಡೆದೋಡಿಸ್ತೀವಿ, ಹೊಲಕ್ಕೆ ಕಾಲಿಟ್ಟು ಕಡ್ದಾಕ್ತೀವಿ ಅಂತೆಲ್ಲ ಗ್ರಾಮದಲ್ಲಿ ಎದುರಿಸಿದ್ದಾರೆ. ಇದಕ್ಕೆಲ್ಲ ಮೇನ್ ಸೂತ್ರಧಾರಿ RFO ರೇಂಜ್ನೇ. ಅದನ್ನು ನಮಗೆ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಅಲ್ಲೇ ಇದ್ದರೂ ನಮ್ಗೆ ಈಗ ಬಂದು ತೊಂದರೆ ಕೊಡ್ತಾಯಿದ್ದಾರೆ. ಮಗನೂ ಇಲ್ಲ, ಏನೂ ಇಲ್ಲ, ಗಂಡನೂ ಇಲ್ಲ. ಬೆಳೆ ಬೆಳಿತೀವಿ, ಬೆಳೆದ್ವಿ. ಈಗ ಅದ ಹೊಲಕ್ಕೆ ಬಿಟ್ಕೊಳಂಗಿಲ್ಲ. ನಮ್ಮ ಅವ್ರು ಬಂದು ಏನೋ ಹೊಲ ಫಲ ಎಲ್ಲ ನೋಡ್ಕೊಂಡು ಹೋಗ್ತಾರೆ, ನಾವು ಹೋಗಂಗಿಲ್ಲ. ಸುತ್ತ ಎಲ್ಲ ಬೇರೆ ತಿಂತಿ ಬೇರೆ ಎಲ್ಲ. ನಿಮ್ಮ ಜಮೀನು ನಿಮಗೆ ಬಿಡ್ತಲ್ಲ? ನಮ್ಮ ಜಮೀನು ನಮಗೆ ಬಿಡ್ತಲ್ಲ. ಸುದ್ದಿಗೋಷ್ಠಿಯಲ್ಲಿ ಪಾರ್ವತಮ್ಮ, ಪ್ರದೀಪ್, ಚಂದ್ರಶೇಖರ್, ಅಶೋಕ್, ಪುಟ್ಟಸ್ವಾಮಿ, ಸ್ಪಂದನ ಉಪಸ್ಥಿತರಿದ್ದರು.